ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾಟಿ ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸಾಂಬಾರು. ಇದಕ್ಕೆ ಬೇಕಾಗಿರೋದು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಸಾಂಬಾರು ಪುಡಿ, ಖಾರದ ಪುಡಿ, ತೆಂಗಿನಕಾಯಿ, ಚಕ್ಕೆ, ಲವಂಗ ಮತ್ತು ಈ ತೊಳೆದಿರೋ ಚಿಕನ್ನು ಪದಾರ್ಥಗಳನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತೊಳೆದಿರೋ ಚಿಕನ್ನ ನೀಟಾಗಿ ಅದರೊಳಗೆ ಹಾಕಿ ಚೆನ್ನಾಗಿ ಬೇಯಿಸಬೇಕು ಒಂದು 3 ನಿಮಿಷ. ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತದೆ. ಅದನ್ನು ಚೆನ್ನಾಗಿ ಬೇಯಿಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಬೇಕು ಒಂದು 5 ನಿಮಿಷ ಆದರೂ. ಮತ್ತು ಅದು ತೊಳೆದಿರೋ ಯಾಕಂದರೆ ಚಿಕನ್ ನೀಟಾಗಿ ತೊಳೆದಿಲ್ಲ ಅಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಅದಕ್ಕೆ ನೀಟಾಗಿ ತೊಳೆದು ಅದನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಮತ್ತು ಗ್ರೈಂಡ್ ಮಾಡಿರೋ ಮಸಾಲನೆಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಿ. ಇದನ್ನು ಬೇಕಾದರೆ ಎರಡು ವಿಷಿಲಾದರೂ ಹಾಕ್ಕೋಬೋದು ಅಥವಾ 1 ವಿಷಲ್ ಹಾಕ್ಕೊಂಡು. ಚಿಕನ್ ಸಾಫ್ಟ್ ಅಲ್ಲ, ಬೇಗ ಬೆಂದ್ಬಿಡುತ್ತೆ ಚಿಕನ್, ಮಟನ್ ಥರ ಗಟ್ಟಿ ಇರಲ್ಲ. ಅದಕ್ಕೆ 1-2 ವಿಷಲ್ ಹಾಕಿ ನಂತರ ಬಿಸಿ ಬಿಸಿ ಚಿಕನ್ ಸಾಂಬಾರು ರೆಡಿ. ಇದು ಮುದ್ದೆ ಜೊತೆ, ಅನ್ನ ಜೊತೆ ಎಲ್ಲ ಜೊತೆನೂ ತಿನ್ಬೋದು. ಇದಕ್ಕೆ ಯಾವುದೇ ರೆಡಿಮೇಡ್ ಪೌಡರ್ ಇಲ್ದಿರೆ ಮನೆಯಲ್ಲಿರೋ ಅಂಥ ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಈ ಥರ ಮಾಡಿಕೊಂಡು ತಿನ್ಬೋದು.